ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. I start after this advertisement. ಬ್ರಹ್ಮ ಅಂತ ಒಂದು ಪಿಕ್ಚರ್ಗೆ ಐ ಗೆಟ್ ಇನ್. ಆ ಸಿನಿಮಾ ಒಂದು 10-15 ದಿನ ಶೂಟಿಂಗ್ ಆದ್ಮೇಲೆ ಸ್ಟಾಪ್ ಆಗೋಯ್ತು. ದೆನ್ ಓ ಕುಸುಮ ಬಾಲೆ ಅಂತ ಸ್ಟಾರ್ಟ್ ಆಯ್ತು, ಅದು ಸ್ಟಾಪ್ ಆಯ್ತು. ಅದಾದ್ಮೇಲೆ ತಾಯವ ಅಂತ ಬಂತು. ತಾಯವ ಅಗೇನ್ ಡಿನ್ ಡು ವೆಲ್ ಅಟ್ ಆಲ್. ಅಷ್ಟರೊಳಗಡೆ ಈ ಐರನ್ ಲೆಗ್ ಅಂತೆಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ಸೊ 3 ದಿನ ಓಡಿದ ಸಿನಿಮಾ. ಅದಾದ್ಮೇಲೆ ಸ್ಪರ್ಶ ಬಂದ್ಬಿಟ್ಟು ಇಟ್ ವಾಸ್ ಮೋರ್ ಲೈಕ್ ಅ ಸ್ಟ್ರಿಪ್ ಟೀಸ್ ಟು ಮೀ. ಆಗ್ತಾಯಿತ್ತು, ಜನ ಬರ್ತಾ ಇದ್ರು, ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದೆ, ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇತ್ತು. 10ನೇ ದಿವಸಕ್ಕೆ ಮತ್ತೆ ಅನಿಸ್ಬಿಟ್ಟು ಹುಡುಗನ ಭವಿಷ್ಯ ಸ್ಟಾರ್ಟ್ ಮಾಡಿದಾಗ ಹೀಗಾಯ್ತು, ಮತ್ತೆ ರಿಲೀಸ್ ಮಾಡಿದಾಗ ಹೀಗಾಯ್ತು. ನೋಡ್ರಿ, ಹೊಸ ಹೀರೋ ನೋಡಕ್ಕೆ ಎಷ್ಟು ಸಖತ್ತಾಗಿದ್ದಾನೆ. ಮಾಡೋ ಸಿನಿಮಾಗಳು ಥಿಯೇಟ್ರಿಗೆ ಬರಲ್ಲ, ಅಪ್ಪಿ ತಪ್ಪಿ ಬಂದ್ರು ಒಂದ್ ವಾರನೂ ತಡೆಯಲ್ಲ. ಇಷ್ಟೊತ್ತು ಒಂದು ಲೆಕ್ಕ, ಈಗಿಂದ ಇನ್ನೊಂದು ಲೆಕ್ಕ. ಸಿಂಹನ ಎಬ್ಬಿಸಬಾರ್ದಿತ್ತು. ಯಾರ ನೀನು? ವೈಡ್ ಆಫ್ ಕನ್ನಡ ಸಿನಿಮಾ ಅಭಿನಯ ಚಕ್ರವರ್ತಿ. ನಟ ಸುದೀಪ್ ಅವರು ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾಕಷ್ಟು ಜನರ ಕಷ್ಟಕ್ಕೆ ನೆರವಾಗಿದ್ದಾರೆ. ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿರೋ 133 ವರ್ಷದ ಸರ್ಕಾರಿ ಕನ್ನಡ ಪ್ರಧಾನ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಪಡೆದು ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣವಾಗಿ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ 4 ಸರ್ಕಾರಿ ಶಾಲೆಯನ್ನ ಕಿಚ್ಚ ಸುದೀಪ್ ದತ್ತು ಪಡೆದಿದ್ದರು. ಅದೇ ನನಗೇನಾದ್ರೂ ಆದ್ರೆ ಸುದೀಪ್ ಸರ್ ಇದ್ದಾರೆ ಅಂತ ಇವತ್ತಿಂದ ತಿಳ್ಕೊಳ್ತೀವಿ. ನಮಗೆ ನಮ್ಮ ಕುಟುಂಬದ ಹಿರಿಯರು ನೀವು ಹೇಗಿದ್ದೀರಾ, ನೀವು ಆರೋಗ್ಯವಾಗಿರ್ಬೇಕು ಅಂತ ಒಂದು ಲೆಟರ್ ಜೊತೆಗೆ ನೀವೆಲ್ಲ ಶಕ್ತಿಯಾಗಿರ್ಬೇಕು ಅಂತ ಹೇಳಿ ಡ್ರೈ ಫ್ರೂಟ್ಸ್ಗಳು, ಬಿಸ್ಕೆಟ್, ಬ್ರೆಡ್ ಎಲ್ಲ ಆಹಾರ ಕಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ಅದ್ರಲ್ಲಿ ಮಾಡಿ ನಮಗೆ ಫುಡ್ ಕಿಟ್ ಅನ್ನು ವಿತರಿಸಿದ್ದಾರೆ. ಧನ್ಯವಾದ. ಚಾರಿಟೇಬಲ್ ಸೊಸೈಟಿಯಿಂದ ನಮಗೆ ಪೌಷ್ಟಿಕಾಹಾರ ಬಂದು ನಮ್ಗೆ ತಲುಪಿತು. ತುಂಬಾ ಖುಷಿ ಆಯ್ತು ಅಂತ ಕಿಚ್ಚ ಸುದೀಪ್ ಸರ್ಗೆ ತುಂಬಾ ಥ್ಯಾಂಕ್ ಯು.
ಮೈಸೂರು ಕಲಾವಿದರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ. ಕೆಲಸ ಇಲ್ಲ, ಏನಿಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ, ಆಮೇಲೆ ಲೈಟ್ ಬಿಲ್ ಕಟ್ಟಕ್ಕಾಗ್ತಿಲ್ಲ, ಮಾತ್ರೆ ತಗೊಳಕ್ಕಾಗ್ತಿಲ್ಲ. ತುಂಬಾ 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 ಕಷ್ಟಪಡ್ತಾ ಇದ್ದೀವಿ. ನಿಮ್ಮಂಥವರೆಲ್ಲ ಕನಿಕರ ತೋರಿಸಿ ನಮ್ಗೆ ಸಹಾಯ ಮಾಡ್ತಿರೋದು ಇದು ದೊಡ್ಡ ವಿಷಯ. ನಿಮ್ಮನ್ನ ಸಾಯೋವರೆಗೂ ನೆನ್ಕೋತೀವಿ. ನೀವು ಚಿರಋಣಿಯಾಗಿ ಚೆನ್ನಾಗಿ ಬದುಕಬೇಕು ಅಂತ ಆಸೆ. ಇವಾಗ ಎಷ್ಟೋ ಸ್ಕೂಲ್ಗಳು ದತ್ತು ತಗೊಂಡೋಗಿದ್ದಾಗ್ಲಿ ಇನ್ನೊಂದಾಗ್ಲಿ ಕರೆಕ್ಟ್ ಜಾಗಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತದೆ. ಈಗ ಹೊರಗಡೆ ಒಂದು ರೂಪಾಯಿ ಏಡ್ ನಾವು ತಗೊಳಲ್ಲ. ಅದು ತಿಳ್ಕೊಳ್ಳಿ. ಯಾರು ನಮಗೆ ಫಂಡ್ ಮಾಡ್ತಾ ಇಲ್ಲ ಅಥವಾ ಯಾರಿಂದನೂ ಒಂದು ರೂಪಾಯಿ ಏಡಿಲ್ಲ. ನಾನೇನ್ ದುಡಿತಾ ಇದೀವೋ ಅದರಿಂದ ಅಲ್ಲಿಂದಾನೇ ಹೋಗ್ತಾ ಇರೋದು. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಮ್ಮ ಕೈಲಾಗಿದ್ದು ಮಾಡೋಣ ಅಂತ ಬಂದಾಗ ಅವತ್ತು ಬಂದಿತ್ತು ಥಾಟ್. ಅವತ್ತು ತಲೆಗೆ ಫಸ್ಟ್ ಬಂದಿದ್ದೆ ಮೊದಲು ಮಾನವರಾಗ.